ಡಿಕೆಶಿ ಭೇಟಿಗೆ ರಾಹುಲ್ ಗಾಂಧಿ ಅವಕಾಶ ನೀಡದ ವಿಚಾರ. ಡಿಕೆಶಿ ಮೊದಲಿನಿಂದಲೂ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಹಿತದೃಷ್ಟಿಯಿಂದ ತಾಳ್ಮೆಯಿಂದ ಇದ್ದಾರೆ. ಶಾಸಕರ ಹಿತಕ್ಕೆ ತಾಳ್ಮೆಯಿಂದ ನಡೆಸ್ತಾ ಇದ್ದಾರೆ. ಪಕ್ಷದ ಆದೇಶಕ್ಕೆ ಅವರು ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಧಿಕಾರ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಿಎಂ ಸ್ಥಾನ ಸುಲಭವಾಗಿ ಸಿಗುವ ಹುದ್ದೆನೂ ಅಲ್ಲ. ಅಣ್ಣನ ಹಣೆ ಬರದಲ್ಲಿ ಇದ್ರೆ ಸಿಗತ್ತೆ. ನಮ್ಮ ಗುರಿ 2028ರ ಚುನಾವಣೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡ್ರಿ, ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ. ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರು ರಾಜ್ಯ ರಾಜಕಾರಣಕ್ಕೆ HDK ಮರಳುವ ವಿಚಾರ ನಾನು ಇದನ್ನು ಸ್ವಾಗತ ಮಾಡ್ತೇನೆ ಅಂತ ಡಿಕೆ ಸುರೇಶ್ ಹೇಳ್ತಾ ಇರೋದು. ನಾವು ಯಾರು ಹೋಗು ಅಂತ ಹೇಳಿಲ್ಲ, ನಾವು ಯಾರೂ ಹೋಗು ಅಂದಿಲ್ಲ. ಇಲ್ಲಿಗೆ ಬರ್ತೇವೆ ಅಂದ್ರೆ ಬೇಡನೂ ಅನ್ನಲ್ಲ. ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ, ಅದರಿಂದ ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನೂ 2.5 ವರ್ಷ ಸಮಯ ಇದೆ, ಆಮೇಲೆ ಅದ್ರ ಬಗ್ಗೆ ನೋಡೋಣ ಅಂತ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಗತ ಮಾಡ್ತೀನಿ. ನಾವ್ಯಾರು ಹೋಗು ಅಂತ ಹೇಳಲಿಲ್ಲ, ಬರೋರನ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಸರ್ವ ಸ್ವತಂತ್ರರು, ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ. ಸೊ ಹಾಗಾಗಿ ಅವ್ರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀವಿ. ಕಾಂಗ್ರೆಸ್ಗೂ JDSಗೂ ಸಂಬಂಧ ಇಲ್ಲ, ಅದು ಯಾವ ಪರಿಣಾಮನೂ ಬೀರೋದಿಲ್ಲ. ಇನ್ನು ಭಾಳ ದೂರ ಇದೆ, ಇನ್ನು 2.25 ವರ್ಷ 2.25 ವರ್ಷ ಇದೆ. ಸ್ವಾಗತ ಮಾಡ್ತೀನಿ. ನಾವ್ಯಾರು ಹೋಗು ಅಂತ ಹೇಳಲಿಲ್ಲ, ಬರೋರನ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಸರ್ವ ಸ್ವತಂತ್ರರು. ಇನ್ನು ಸ್ಥಳೀಯ ಚುನಾವಣೆಗೆ ಈ ಬ್ಯಾಲೆಟ್ ಪೇಪರ್ ಬಳಕೆಯ ವಿಚಾರಕ್ಕೆ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಟ್ ಅವರ ಪ್ರತಿಕ್ರಿಯೆ ತುಂಬಾನೇ ಆಶ್ಚರ್ಯ ಅಂತ ಅನಿಸ್ತಾ ಇರೋದು. ಯಾಕೆ ಅಂದರೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಡಿಕೆ ಸುರೇಶ್ ಅವರು ಪರೋಕ್ಷವಾಗಿ ವಿರೋಧ. ಕಾಂಗ್ರೆಸ್ನವ್ರಿಗೆಲ್ಲರೂ ಈ EVM ಮೆಷಿನ್ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಬ್ಯಾಲೆಟ್ ಪೇಪರ್ಗೆ ಸ್ವಾಗತ ಅಂತಿದ್ರು. ಬಟ್ ಇವರು ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅದು ಅವಶ್ಯಕತೆ ಇಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿರೋದು. ಬ್ಯಾಲೆಟ್ ಪೇಪರ್ ಮತ್ತೆ ತರೋದು ಬೇಡ, ಈಗಾಗಲೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೇವೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬ್ಯಾಲೆಟ್ ಬಿಟ್ಟಿದ್ದೀವಿ. ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ. ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. EVM ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾ ಹೇಳಿದ್ನಲ್ಲಪ್ಪ, ಮುಂದೆ ಹೋಗಿದ್ದೀವಿ ಅಂತ. ಇನ್ಯಾಕೆ ವಿಶ್ಲೇಷಣೆಗಳು ಹೋಗಬೇಡಿ, ಅಲ್ಲಿ ಮಾಡ್ಕೊಳ್ಳಿ. ಬ್ಯಾಲೆಟ್ ಬಿಟ್ಟಿದ್ದೀವಿ. ಬ್ಯಾಲೆಟ್